ನೇಪಾಳ ಪ್ರವಾಹದಲ್ಲಿ ಧಾರವಾಡದ ರಾಕೇಶ್ ನಾಯಕ್ ಎಂಬ ವ್ಯಕ್ತಿ ಈಗ ಪ್ರವಾಸಕ್ಕೆ ಹೋದಂಥವ್ರು ಸಿಲುಕಿ ಹಾಕೊಂಡಿದ್ದಾರೆ. ಅವರ ಪೋಷಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ, ಮಾತಾಡ್ಸೋಣ. ಸರ್, ರಾಕೇಶ್ ಅವ್ರು ತಮಗೆ ಏನಾಗಬೇಕಾಗಿತ್ತು? ಯಾವಾಗ ಅವರಲ್ಲಿ ಹೋಗಿದ್ರು? ಅವನು ನನ್ನ ಮಗ ರಾಕೇಶ್ ನಾಯ್ಕ. ಅವರು ಬಂದು 12ನೇ ತಾರೀಕು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಆ್ಯಕ್ಚುಲಿ 10 ವರ್ಷದಿಂದ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಆಸ್ಟ್ರೇಲಿಯಾದಿಂದ ಈಶಾ ಫೌಂಡೇಶನ್ ಜೊತೆ ಇದಕ್ಕೆ ಹೋಗಿದ್ದಾರೆ, ಮಾನಸ ಸರೋವರ ಟ್ರಿಪ್ಗೆ ಹೋಗಿದ್ದಾರೆ. 12ನೇ ತಾರೀಕು ಡೆಲ್ಲಿ ಬಿಟ್ಟಿದ್ದಾರೆ. ಹೋಗಿ ನೋಡ್ಕೊಂಡು ಎಲ್ಲ ಬಂದು ವಾಪಸ್ ಬರ್ತಾ ರಿಟರ್ನ್ ಟ್ರಿಪ್ಪು ಅವರು ನೇಪಾಳ ಮತ್ತು ಈ ಚೈನಾ ಬಾರ್ಡರ್ ಹತ್ರ ಇಮಿಗ್ರೇಷನ್ ಆಫೀಸಲ್ಲಿ ಹೋದಾಗ ಈ ಫ್ಲಡ್ಸ್ ಆಗಿದೆ. ಆಮೇಲಿಂದ ಯಾವ ಕಾಂಟ್ಯಾಕ್ಟ್ ಎಲ್ಲ ಸಿಗ್ತಾ ಇಲ್ಲ. ಲಾಸ್ಟಿಗೆ ಯಾವಾಗ ಕಾಲ್ ಮಾಡಿದ್ದು ಅಥವಾ ಇವಾಗ ನಿಮ್ಗೆ ತಮಗೆ ಏನು ಮೆಸೇಜ್ ಬಂದಿದೆ? ಲಾಸ್ಟ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದು 12ನೇ ತಾರೀಕು ಹೋಗೋವಾಗ ಕಾಂಟ್ಯಾಕ್ಟ್ ಮಾಡಿದರು ಡೈರೆಕ್ಟ್ ಅವ್ರ ಫೋನಿಂದ. ಆಮೇಲೆ ಅವ್ರ ಫೋನು ಉಪಯೋಗಿಸೋದಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಅದು ಸಿಗ್ತಾ ಇಲ್ಲ. ಏನಾದರೂ ಸಂಪರ್ಕ ಮಾಡಿದ್ದ ಅಥವಾ ಈಗ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸಹಾಯವಾಣಿ? MBC ಆಫೀಸು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಆಫೀಸು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದೆ, ಅವ್ರು ಸೇಫ್ ಆಗಿದ್ದಾರೆ ಅಂಥೇಳಿ. ಬಟ್ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ ಅಂತ ಅವ್ರಿಗೆ, ಅದರಿಂದ ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟೊಂದು ಇನ್ಫಾರ್ಮೇಷನ್ ಇದೆ, ಅವ್ರು ಸೇಫ್ ಅಂತೇಳಿ ಅಷ್ಟೇ. ಈಗ 71 ಜನ ಹೋಗಿದ್ರು, ಈಗ ತಮ್ಮ ಮಗ ಕೂಡ ಅವ್ರ ಜೊತೆಗಿದ್ದು. ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಥವಾ ಏನು ಎಲ್ರದ್ದು ಹೆಂಗೇನೋ ಮಾಹಿತಿ? 71 ಜನ ಎಲ್ಲ ಫಾರಿನರ್ಸು. ಅವ್ರ ಜೊತೆ ಇವನು ಇದ್ದ, ಆಸ್ಟ್ರೇಲಿಯಾ ಕಡೆಯಿಂದ ಹೋಗಿದ್ದು, ಆಸ್ಟ್ರೇಲಿಯಾ ಪಾಸ್ಪೋರ್ಟ್ ಕಡೆಯಿಂದ. ಯಾರ್ದು ಕಾಂಟ್ಯಾಕ್ಟ್ ಯಾವುದೂ ಇಲ್ಲ, ಯಾಕಂದರೆ ಯಾವುದು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರು ಕೊಡಲ್ಲ ಆ ಫೋನ್ ಅಲ್ಲಿ, ಯಾಕಂದರೆ ಅದು ಸೆಕ್ಯೂರಿಟಿ ಪರ್ಪಸ್ಸಿಂದ. ಆದ್ದರಿಂದ ಟೋಟಲ್ ಕಮ್ಯುನಿಕೇಷನ್ ಫೇಲ್ ಆಗಿದೆ. ಅದೆಲ್ಲ ಕಮ್ಯುನಿಕೇಷನ್ ಬಂದ ಮೇಲೆ ಗೊತ್ತಾಗುತ್ತೆ ಏನಾಯಿತು ಅಂತೇಳಿ. ಈಗಾಗಲೇ ರಾಕೇಶ್ ಅವರ ತಂದೆ ಕೂಡ ಹೇಳಿದರು, ನೇಪಾಳದಲ್ಲಿ ಪ್ರವಾಹದಲ್ಲಿ ಸಿಕ್ಕಂತ ತಮ್ಮ ಮಗ ಸುರಕ್ಷತೆ ಇದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ನೀಡಿದೆ. ಆದರೆ ಯಾವುದೇ ರೀತಿಯಾಗಿ ಕಾಂಟ್ಯಾಕ್ಟಿಗೆ ಬರ್ತಾ ಇಲ್ಲ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಧಾರವಾಡದ ಮಂಜುನಾಥ್ ತೆರಳಿ, ನ್ಯೂಸ್ 18. ನೇಪಾಳ ಪ್ರವಾಹದಲ್ಲಿ ಧಾರವಾಡದ ರಾಕೇಶ್ ನಾಯಕ್ ಎಂಬ ವ್ಯಕ್ತಿ ಈಗ ಪ್ರವಾಸಕ್ಕೆ ಹೋದಂಥವ್ರು ಸಿಲುಕಿ ಹಾಕೊಂಡಿದ್ದಾರೆ. ಅವರ ಪೋಷಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೇಳೋಣ, ಮಾತಾಡ್ಸೋಣ. ಸರ್, ರಾಕೇಶ್ ಅವ್ರು ತಮಗೆ ಏನಾಗಬೇಕಾಗಿತ್ತು? ಯಾವಾಗ ಅವರಲ್ಲಿ ಹೋಗಿದ್ರು? ಅವನು ನನ್ನ ಮಗ ರಾಕೇಶ್ ನಾಯ್ಕ. ಅವರು ಬಂದು 12ನೇ ತಾರೀಕು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಆ್ಯಕ್ಚುಲಿ 10 ವರ್ಷದಿಂದ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಆಸ್ಟ್ರೇಲಿಯಾದಿಂದ ಈಶಾ ಫೌಂಡೇಶನ್ ಜೊತೆ ಇದಕ್ಕೆ ಹೋಗಿದ್ದಾರೆ, ಮಾನಸ ಸರೋವರ ಟ್ರಿಪ್ಗೆ ಹೋಗಿದ್ದಾರೆ. 12ನೇ ತಾರೀಕು ಡೆಲ್ಲಿ ಬಿಟ್ಟಿದ್ದಾರೆ. ಹೋಗಿ ನೋಡ್ಕೊಂಡು ಎಲ್ಲ ಬಂದು ವಾಪಸ್ ಬರ್ತಾ ರಿಟರ್ನ್ ಟ್ರಿಪ್ಪು ಅವರು ನೇಪಾಳ ಮತ್ತು ಈ ಚೈನಾ ಬಾರ್ಡರ್ ಹತ್ರ ಇಮಿಗ್ರೇಷನ್ ಆಫೀಸಲ್ಲಿ ಹೋದಾಗ ಈ ಫ್ಲಡ್ಸ್ ಆಗಿದೆ. ಆಮೇಲಿಂದ ಯಾವ ಕಾಂಟ್ಯಾಕ್ಟ್ ಎಲ್ಲ ಸಿಗ್ತಾ ಇಲ್ಲ. ಲಾಸ್ಟಿಗೆ ಯಾವಾಗ ಕಾಲ್ ಮಾಡಿದ್ದು ಅಥವಾ ಇವಾಗ ನಿಮ್ಗೆ ತಮಗೆ ಏನು ಮೆಸೇಜ್ ಬಂದಿದೆ? ಲಾಸ್ಟ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದು 12ನೇ ತಾರೀಕು ಹೋಗೋವಾಗ ಕಾಂಟ್ಯಾಕ್ಟ್ ಮಾಡಿದರು ಡೈರೆಕ್ಟ್ ಅವ್ರ ಫೋನಿಂದ. ಆಮೇಲೆ ಅವ್ರ ಫೋನು ಉಪಯೋಗಿಸೋದಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಅದು ಸಿಗ್ತಾ ಇಲ್ಲ. ಏನಾದರೂ ಸಂಪರ್ಕ ಮಾಡಿದ್ದ ಅಥವಾ ಈಗ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸಹಾಯವಾಣಿ? MBC ಆಫೀಸು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಆಫೀಸು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದೆ, ಅವ್ರು ಸೇಫ್ ಆಗಿದ್ದಾರೆ ಅಂಥೇಳಿ. ಬಟ್ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ ಅಂತ ಅವ್ರಿಗೆ, ಅದರಿಂದ ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟೊಂದು ಇನ್ಫಾರ್ಮೇಷನ್ ಇದೆ, ಅವ್ರು ಸೇಫ್ ಅಂತೇಳಿ ಅಷ್ಟೇ. ಈಗ 71 ಜನ ಹೋಗಿದ್ರು, ಈಗ ತಮ್ಮ ಮಗ ಕೂಡ ಅವ್ರ ಜೊತೆಗಿದ್ದು. ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಥವಾ ಏನು ಎಲ್ರದ್ದು ಹೆಂಗೇನೋ ಮಾಹಿತಿ? 71 ಜನ ಎಲ್ಲ ಫಾರಿನರ್ಸು. ಅವ್ರ ಜೊತೆ ಇವನು ಇದ್ದ, ಆಸ್ಟ್ರೇಲಿಯಾ ಕಡೆಯಿಂದ ಹೋಗಿದ್ದು, ಆಸ್ಟ್ರೇಲಿಯಾ ಪಾಸ್ಪೋರ್ಟ್ ಕಡೆಯಿಂದ. ಯಾರ್ದು ಕಾಂಟ್ಯಾಕ್ಟ್ ಯಾವುದೂ ಇಲ್ಲ, ಯಾಕಂದರೆ ಯಾವುದು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರು ಕೊಡಲ್ಲ ಆ ಫೋನ್ ಅಲ್ಲಿ, ಯಾಕಂದರೆ ಅದು ಸೆಕ್ಯೂರಿಟಿ ಪರ್ಪಸ್ಸಿಂದ. ಆದ್ದರಿಂದ ಟೋಟಲ್ ಕಮ್ಯುನಿಕೇಷನ್ ಫೇಲ್ ಆಗಿದೆ. ಅದೆಲ್ಲ ಕಮ್ಯುನಿಕೇಷನ್ ಬಂದ ಮೇಲೆ ಗೊತ್ತಾಗುತ್ತೆ ಏನಾಯಿತು ಅಂತೇಳಿ. ಈಗಾಗಲೇ ರಾಕೇಶ್ ಅವರ ತಂದೆ ಕೂಡ ಹೇಳಿದರು, ನೇಪಾಳದಲ್ಲಿ ಪ್ರವಾಹದಲ್ಲಿ ಸಿಕ್ಕಂತ ತಮ್ಮ ಮಗ ಸುರಕ್ಷತೆ ಇದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ನೀಡಿದೆ. ಆದರೆ ಯಾವುದೇ ರೀತಿಯಾಗಿ ಕಾಂಟ್ಯಾಕ್ಟಿಗೆ ಬರ್ತಾ ಇಲ್ಲ ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಧಾರವಾಡದ ಮಂಜುನಾಥ್ ತೆರಳಿ, ನ್ಯೂಸ್ 18.